ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಹಾಗೂ ಹಿಮಾಲಯ ಪ್ರತಿಷ್ಠಾನ ಮೈಸೂರು ಸಹಯೋಗದಲ್ಲಿ ಖ್ಯಾತ ನೇತ್ರ ತಜ್ಞರಾದ ಡಾ ಎಚ್.ಆರ್. ಮಣಿಕಾರ್ಣಿಕ ಅವರು ಬರೆದಿರುವ ಆಯುರ್ವೇದದಿಂದ ಅಲೋಪತಿಯವರೆಗೆ ಕೃತಿ ಲೋಕಾರ್ಪಣೆ ಸಮಾರಂಭವು ರೋಟರಿ ಸಭಾಂಗಣದಲ್ಲಿ ನೆರವೇರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಂಡರಾದ ಮಡಿಕೆರೆ ಗೋಪಾಲ್, ಡಾ ರೇಣುಕಾದೇವಿ, ದೇವರಾಜು ಚಿಕ್ಕಳ್ಳಿ, ಅಂಶಿ ಪ್ರಸನ್ನಕುಮಾರ್ ಹಾಗೂ ಎಸ್ ಅನಂತರವರು ಭಾಗವಹಿಸಿದ್ದರು. ನಾನು ಈ ಕೃತಿನ ಬರೆದಿದ್ದ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವ ಸಿಸ್ಟಮ್ ಆಫ್ ಮೆಡಿಸನ್ನು ತುಂಬ ಹೆಚ್ಚು ಅಂತಲ್ಲ ಅಥವಾ ಕಮ್ಮಿ ಅಂತನೂ ಅಲ್ಲ. ಅದರದ್ದೇ ಆದಂತಹ ಒಂದು ತತ್ವಗಳು, ಅದರದ್ದೇ ಆದಂತಹ ಒಂದು ವೈಶಿಷ್ಟ್ಯಗಳಿರುತ್ತೆ. ಆದರೆ ರೋಗಿ ಅದನ್ನ ಯಾವ್ಯಾವ ತತ್ವದ ಮೇಲೆ ಅದು ಕೆಲಸ ಮಾಡುತ್ತೆ ಅಂತ ಅಂದ್ಕೊಂಡು ಅದನ್ನ ಅನುಸರಿಸ್ಬೇಕು. ಈಗ ಉದಾಹರಣೆ, ಈಗ ನಂದು ಒಂದು 50 ವರ್ಷದ ಅನುಭವದಲ್ಲಿ ಏನು ಅಂತ ಹೇಳಿದ್ರೆ, ಎಮರ್ಜೆನ್ಸಿ ಇದ್ದಾಗ ಅಂದರೆ ಫ್ರ್ಯಾಕ್ಚರು, ಡಿಹೈಡ್ರೇಷನ್ನು ಅಥವಾ ಡೆಲಿವರಿ ಅಥವಾ ಅಪಘಾತಗಳು, ಇಂಥ ಸಮಯದಲ್ಲಿ ಅಲೋಪತಿ ಹೋಗಲೇಬೇಕಾಗತ್ತೆ. ಆದರೆ ದಿನನಿತ್ಯ ದಿನಚರಿಯಲ್ಲಿ ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ಯೋಗ, ಧ್ಯಾನ, ಪ್ರಾಣಾಯಾಮ, ಆಹಾರಗಳು ಇದಕ್ಕನ್ನ ಅನುಸರಿಸಬೇಕು ಅನ್ನೋದು ನನ್ನ ಮನವಿ ಎಲ್ಲ. ವಿಶಿಷ್ಟವಾದ ಮತ್ತು ವಿಶೇಷವಾದ ಅಂಥ ಅವಕಾಶವನ್ನು ಈ ನಾಡು ಕಂಡಂಥ ಅಪರೂಪದ ವೈದ್ಯರು, ಮಾನವೀಯ ಮೌಲ್ಯಗಳ ಗಣಿ ಒಂದು ರೀತಿಯಲ್ಲಿ ಡಾಕ್ಟರ್ ಎಚ್.ಆರ್. ಮಣಿಕಾರ್ಣಿಕ ಅವರು ನಮಗೆ ಆಗು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಈ ಕೃತಿಯನ್ನು ಬಿಡುಗಡೆ ಮಾಡಿ ಡಾಕ್ಟರ್ ಶ್ರೀ ರೇಣುಕಾದೇವಿಯವರು ಸ್ವಲ್ಪ ಸಮಯದಲ್ಲಿ ಅಪರೂಪದ ವಿಷಯಗಳನ್ನು ಪ್ರಸ್ತಾಪ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಗೌರವವನ್ನು ತಂದುಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಗೆಳೆಯ ದೇವರಾಜ್ ಪಿ. ಚಿಕ್ಕಳ್ಳಿಯವರು ಈಗಾಗಲೇ ಸತೀಶ್ ಅವರು ಎಲ್ಲ ದೋಚ್ಬಿಟ್ಟಿದ್ರು. ಈ ದೇವಚಿಯವರು ಉಳಿದಿದ್ದನ್ನು ದೋಚಿ ನಮಗೇನು ಬಿಟ್ಟಿಲ್ಲ. ಅಷ್ಟು ಸುಂದರವಾಗಿ, ಇದು ಕ್ಲಿಷ್ಟವಾದ ವಿಷಯಗಳು ಇದರಲ್ಲಿರೋದೆಲ್ಲ ನಗುನಗುತ್ತಲೇ ಅದನ್ನು ಅರ್ಥ ಆಗುವ ಹಾಗೆ ಎಲ್ಲರ ಮನಸ್ಸಿನ ಆಳಕ್ಕೆ ಈ ಕೃತಿಯ ಮೂಲವನ್ನು ಇಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಹುಶಃ ನಾನು ಕಂಡ ಹಾಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಪ್ರಾಚಾರ್ಯರಾದಂಥ ವ್ಯಕ್ತಿ ಚಿಕಿತ್ಸಾ ವಿಧಾನಗಳನ್ನು ತಮ್ಮ ಕೃತಿಯಲ್ಲಿ ತಿಳಿಸಿದ್ದಾರೆ ಎಂಬುದನ್ನು ಬಹಳ ಆತ್ಮೀಯವಾಗಿ ತಿಳಿಸಿಕೊಟ್ಟರು. ನಮ್ಮ ಸಂಸ್ಥೆಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ನನ್ನನ್ನು 1-2-3 ತಿಂಗಳಿಂದ ಬಿಡದಂತೆ ಕಾಡುತ್ತಿರುವ ಅನಂತ ಅವರೇ, ಅತಿ ಹೆಚ್ಚು ಕಾರ್ಯಕ್ರಮ ಅವರದೇ ಆಗಬೇಕು. ನಾನು ಈ ಕೃತಿ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಅಮ್ಮ ಅವರಿಗೆ ಒಂದು ಆಶೀರ್ವಾದದ ನುಡಿಗಳನ್ನ ಸ್ವಾಮೀಜಿಯವರು ಕಳಿಸ್ಕೊಟ್ಟಿದ್ದಾರೆ. ಅದನ್ನ ಎಲ್ಲರ ಮುಂದೆ ಹೇಳಬೇಕು ಅಂತ ಅವರ ಆಸೆ. ತಾವು ದೇವಲಾಪುರದ ಗುರುಮಲ್ಲೇಶ್ವರ ದಾಸೋಹ ಮಠಕ್ಕೆ ಕಾರ್ತಿಕ ಮಾಸ ಕಾರ್ಯಕ್ರಮಕ್ಕೆ ಒಂದ್ಸಲ ಮುಖ್ಯ ಅತಿಥಿಗಳಾಗಿ ಹೋಗಿದ್ರಂತೆ. ಸ್ವಾಮೀಜಿಯವರು ಪತ್ರಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಒಂದು ವಿಚಾರವನ್ನು ತಿಳಿದು ನಿಮಗೆ ಒಂದು ಆಶೀರ್ವಾದದ ಅಭಿನಂದನೆಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ದೇವಲಾಪುರದ ಶ್ರೀ ಜಡೇ ಸ್ವಾಮೀಜಿಯವರ ಪರವಾಗಿ ಅವರ ಮಾತುಗಳನ್ನ ನಿಮಗೆ ನಾನು ಅರ್ಪಿಸಿದ್ದೇನೆ. ಮತ್ತು ಕೃತಿ ಈಗಷ್ಟೇ ನಮ್ಮ ಕೈ ಸೇರಿದೆ. ಡ್ರಾಫ್ಟ್ ನಮ್ಮ ಹತ್ರ ಇತ್ತು. ಈ ಒಂದು ಕಾಪಿ ಕೊಟ್ಟಿದ್ರು. ಹಸಿರುಮಯವಾದಂತಹ ಕೃತಿ ನಮ್ಮ ಕೈಯಲ್ಲಿದೆ. ಆ ಕೃತಿಗಳಲ್ಲಿ ಡಾಕ್ಟರ್ಗಳೇ ಒಂದಷ್ಟು ಚಿಕಿತ್ಸಾ ಪದ್ಧತಿಯ ಫಲಕವನ್ನು ಇಟ್ಕೊಂಡಿರೋ ಫೋಟೋಗಳನ್ನ ಹಾಕಿದ್ದಾರೆ.
The Bluetooth device is connected successfully. ಈ ಕಡೆ ಬಂದ್ಬಿಡಿ. ಮತ್ತೆ ಅವಕಾಶ ಇರುತ್ತೆ. ಪಾಂಡವಪುರ ಜಿಲ್ಲಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಯಾಕೆ